God's aim is always to keep the church pure. ದೇವರ ಗುರಿ ಸಭೆಯನ್ನು ಶುದ್ಧವಾಗಿಡುವಂತ. Blessed are the pure in heart. ಶುದ್ಧ ಹೃದಯವುಳ್ಳವರು ಧನ್ಯರು. They will see God. ಅವರು ದೇವರನ್ನು And it ನೋಡುವರು. says here in verse 4, Revelation 22:4, ಪ್ರಕಟಣೆ 22:4 ಹೀಗೆ ಹೇಳುತ್ತೆ, they will see his face. ಆತನ ಮುಖ ದರ್ಶನವಾಗುವುದು. And his name will be on their foreheads. ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು. We will see Jesus face to face. ಯೇಸುವನ್ನ ಮುಖಾಮುಖಿಯಾಗಿ ನಾವು ನೋಡ್ತೇವೆ. His name will be on my forehead saying, I belong to Jesus Christ. ಆತನ ಹೆಸರು ನನ್ನ ಹಣೆ ಮೇಲಿರುತ್ತೆ, ನಾನು ಕ್ರಿಸ್ತನಿಗೆ ಸೇರಿದವನು ಅಂತ. Wonderful in all of us. ಎಲ್ಲರಲ್ಲೂ It's going to be wonderful. ಅದು ಬಹಳ ಅದ್ಭುತವಾದ. You know, when we see Jesus face to face, ಯೇಸು ಸ್ವಾಮಿನ ಮುಖಾಮುಖಿಯಾಗಿ ನೋಡುವಾಗ we'll be surprised to see how much he loved us. ನಮಗೆ ಬಹಳ ಆಶ್ಚರ್ಯವಾಗುತ್ತೆ ಅವ್ರು ಎಷ್ಟೊಂದು ನಮ್ಮನ್ನ ಪ್ರೀತಿಸಿದ್ರು. When I see his face, ಆತನ ಮುಖವನ್ನು ನೋಡಿದಾಗ I'll be amazed. Lord, you loved me so much I never even knew. ನೀನು ಎಷ್ಟೊಂದು ಪ್ರೀತಿಸಿದ ಸ್ವಾಮಿ, ನನಗೆ ಅದು ಗೊತ್ತೇ ಇರಲಿಲ್ಲ. Now we don't know how much he loved us. ಇವಾಗ ನಮಗೆ ಅಷ್ಟು ಗೊತ್ತಿಲ್ಲ, ಆದ್ರೆ ಅವ್ರು ಎಷ್ಟೊಂದು We ಪ್ರೀತಿಸಿದ್ರು. only say he died on the cross. ನಾವು ಒಂದೇ ಹೇಳ್ತೀವಿ, ಆತ ನನಗಾಗಿ ಶಿಲುಬೆ ಮೇಲೆ Those ಸತ್ತನು. nails must have pained him a lot. ಆತ ಒಂದು ಮೊಳೆಗಳು ಬಹಳ ನೋವು ತಂದಿರಬಹುದು ಆತನಿಗೆ ಅಂತ. But do you know what pained Jesus more than that? ಅದಕ್ಕಿಂತ ಹೆಚ್ಚಾಗಿ ನೋವು ಪಡಿಸಿದ್ದು ಯಾವುದು ಗೊತ್ತಾ ಯೇಸು ಸ್ವಾಮಿಗೆ? That he was forsaken by the Father for 3 hours. 3 ಗಂಟೆಗಳ ಕಾಲ ತಂದೆಯಿಂದ ತಿರಸ್ಕರಿಸಲ್ಪಟ್ಟನು. The world became dark from 12 noon to 3 o'clock. 12ರಿಂದ ಮಧ್ಯಾಹ್ನ 3ರವರೆಗೆ ಈ ಲೋಕವೇ ಕತ್ತಲಾಗ್ಬಿಡ್ತು. Hanging on the cross. ಯೇಸು ಸ್ವಾಮಿ ಶಿಲುಬೆ ಮೇಲೆ ತೂಗುವಾಗ It became midnight. ಅಲ್ಲಿ ಮಧ್ಯರಾತ್ರಿ ತರ ಆಗ್ಬಿಡ್ತು. All dark. ಎಲ್ಲ ಕತ್ತಲೆ. And it's 12 o'clock in the daytime. ಮಧ್ಯಾಹ್ನ 12 ಗಂಟೆಗೆ ಅದು. Because those 3 hours was dark because Jesus was taking the punishment for our sin. ಅದಕ್ಕೆ ಯಾಕೆ ಕತ್ತಲಾಯಿತು ಅಂದ್ರೆ ಆ ಪಾಪಕ್ಕಾಗಿ, ನಮ್ಮ ಪಾಪಕ್ಕಾಗಿ ಯೇಸು ಸ್ವಾಮಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ರು 3 ಗಂಟೆಗಳ ಕಾಲ. That is the punishment he took for our sin, not just the nails. ಒಂದು ಮೊಳೆಗಳು ಮಾತ್ರ ಅಲ್ಲ, ಆತನು ಅನುಭವಿಸಿದ ಆ ಒಂದು ಶಿಕ್ಷೆ ಅದಾಗಿತ್ತು. You and I should have been forsaken by God for our sin. ನಮ್ಮ ಪಾಪಗಳಿಗಾಗಿ ನಾನು ನೀವು ದೇವರಿಂದ ತಿರಸ್ಕಾರಗೊಳ್ಳವರಾಗಬೇಕು. That is what hell is. ಅದು ನರಕವಾಗಿದೆ. But Jesus says, I will take that. Don't let them be forsaken. I'll be forsaken. ಅವರನ್ನ ತಿರಸ್ಕರಿಸಬೇಡ, ಬಿಟ್ಟು ಬಿಡಬೇಡ ಸ್ವಾಮಿ, ನಾನು ಅದ್ರ ತಿರಸ್ಕಾರವನ್ನ ಸ್ವೀಕರಿಸ್ತೀನಿ ಅಂತ ಹೇಳಿ. In other words, when he was hanging there for 3 hours, he was experiencing hell. ಅಲ್ಲಿ 3 ಗಂಟೆಗಳ ಕಾಲ ಶಿಲುಬೆ ಮೇಲೆ ತೂಗುವಾಗ ನರಕವನ್ನ ಅನುಭವಿಸ್ತಾ ಇದ್ರು ಅವರು. That's why that was the only time he called his father God. ಆ ಸಮಯದಲ್ಲಿ ಮಾತ್ರ ಪರಲೋಕ ತಂದೆಯನ್ನ ಅವರು ದೇವರು ಅಂತ always used to call him father. ಯಾವಾಗಲೂ ತಂದೆ ಅಂತ ಕರೀತಾ ಇದ್ರು. That time he said, my God, why have you forsaken me? ಆ ಸಮಯದಲ್ಲಿ ಅವರು ದೇವರೇ ನನ್ನನ್ನು ಯಾಕೆ ಬಿಟ್ಟುಬಿಟ್ಟೆ ಅಂತ ಕರೆದ್ರು. You know, some people say, I prayed, God didn't give me an answer. ಕೆಲವರು ಹೇಳ್ತಾರೆ, ನಾನು ಪ್ರಾರ್ಥನೆ ಮಾಡಿದೆ, ದೇವರು ಉತ್ತರ ಕೊಟ್ಟಿಲ್ಲ ಅಂತ. Jesus also, when he asked why have you forsaken me, there was no answer. ಯೇಸು ಸ್ವಾಮಿ ಕೂಡ ಯಾಕೆ ನನ್ನನ್ನು ಬಿಟ್ಟುಬಿಟ್ಟೆ ಅಂತ ಕೇಳಿದಾಗ ಉತ್ತರ ಸಿಗ್ಲಿಲ್ಲ. He was asking a question. ಅಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ರು. No answer. Silence for 3 hours. Silence. 3 ಗಂಟೆ ನಿಶ್ಶಬ್ದ, ಯಾವ ಉತ್ತರ ಸಿಗ್ಲಿಲ್ಲ. When you are forsaken by God, he doesn't even give you a reply. ದೇವರು ನಿಮ್ಮನ್ನ ಬಿಟ್ಟಾಗ, ನೀವು ತಿರಸ್ಕಾರಗೊಂಡಾಗ ನಿಮಗೆ ಉತ್ತರ ಕೂಡ ಸಿಗೋದಿಲ್ಲ. He didn't get a reply. ಅವರಿಗೆ ಉತ್ತರ ಸಿಗ್ಲಿಲ್ಲ. That is the proof he was forsaken. ಅದರ ಅರ್ಥ, ಅದರ ಗುರುತು ಏನಂದ್ರೆ ಅವರು ತಿರಸ್ಕರಿಸಲ್ಪಟ್ಟಿದ್ರು ಅಂತ. He was suffering the agonies of eternal hell for 3 hours. 3 ಗಂಟೆಗಳ ಕಾಲ ಆ ನಿತ್ಯತ್ವದ ಆ ಒಂದು ನರಕ ಯಾತನೆಯನ್ನು ಅನುಭವಿಸ್ತಾರೆ. ಯಾಕೆ? He need not have gone there. ಅವರು ಹೋಗುವಂತ ಅವಶ್ಯಕತೆ ಇರಲಿಲ್ಲ. But he wanted to save you and me from going to hell. ನಾವು ನರಕಕ್ಕೆ ಹೋಗೋದ್ರಿಂದ ನಾನು ನೀವು ನಮ್ಮನ್ನ ತಪ್ಪಿಸ್ಲಿಕ್ಕೆ ಅವರು ಹೋದ್ರು. So he told his father, I will die for them. ತಂದೆಗೆ ಹೇಳಿದ್ರು, ಅವರಿಗಾಗಿ ನಾನು ಸಾಯ್ತೀನಿ. Somebody has to take the punishment. ಯಾರಾದ್ರೂ ಆ ಶಿಕ್ಷೆಯನ್ನು ಅನುಭವಿಸಬೇಕು. God is a just God and he must punish sin. ಯಾಕೆಂದ್ರೆ ದೇವರು ನ್ಯಾಯಸಮ್ಮತ ದೇವರು, ಅವರು ಆ ಪಾಪವನ್ನ ನ್ಯಾಯ ತೀರ್ಮಾನ ಮಾಡಲೇಬೇಕಾಗಿತ್ತು. Every sin is a very serious thing. ಎಲ್ಲ ಪಾಪವು ಗಂಭೀರವಾದದ್ದು. Sin is not like your little boy breaking a plate in the house. ಪಾಪ ಅಂದ್ರೆ ಒಂದು ಚಿಕ್ಕ ಮಗು ಒಂದು ತಟ್ಟೆಯನ್ನು ಮುರಿದಾಕದಾಗೆ. That is nothing. You say, okay son, it's all right, forget it. ಇಲ್ಲ ಪರವಾಗಿಲ್ಲ ಮಗನೇ, ಬಿಟ್ಬಿಡು ಅಂತ ಹೇಳಿದ್ರೆ. ಆದ್ರೆ ಪಾಪ ಗಂಭೀರವಾದ. Even a small sin in your thoughts or with your words is so serious, it is worse than murder in God's eyes. ಇದು ಒಂದು ಚಿಕ್ಕ ಪಾಪ ಆಗಿರ್ಬೋದು ನಿಮ್ಮ ಮನಸ್ಸಿನಲ್ಲಿ ಅಥವಾ ಮಾತಿನಲ್ಲಿ, ಅದು ಬಹಳ ಎಲ್ಲ ಕಾಯಿಲೆಗಿಂತ ಗಂಭೀರವಾದದ್ದು. We don't understand that. ಅದು ನಮಗೆ ಅರ್ಥ ಆಗೋದಿಲ್ಲ. If you have bitterness in your mind against somebody, God says that's like murdering him.
ಯಾರ ವಿರುದ್ಧವಾದರೂ ಕಹಿ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಇದ್ರೆ ದೇವರು ಹೇಳ್ತಾರೆ ಅದು ಕೊಲೆ ಮಾಡಿದ ಹಾಗೆ. Do you see it like that? ಹಾಗೆ ನೋಡ್ತೀರಾ That if I have bitterness and murdering somebody, ನಿಮಗೆ ಕಹಿ ಭಾವನೆ ಇದ್ರೆ ಅದು ಕೊಲೆ ಮಾಡಿದ if you ಹಾಗೆ. are angry with your wife, it is God says that's like murdering her. ನಿನ್ನ ಹೆಂಡತಿಯ ವಿರುದ್ಧ ಒಂದು ಕೋಪವಿದ್ರೆ ಅದು ಆಕೆಯನ್ನು ಕೊಲೆ ಮಾಡಿದಂತೆ ಅಂತ. The world says it's only anger, but God says it's murder. ಲೋಕ ಹೇಳುತ್ತೆ ಅದು ಬರೀ ಕೋಪ ಅಂತ, ಆದ್ರೆ ದೇವರು ಹೇಳ್ತಾರೆ ಇದು ಕೊಲೆ ಅಂತ. That's how serious sin is. ಪಾಪ ಅಷ್ಟು ಗಂಭೀರವಾದದ್ದು. And God says I can't overlook that murder. ಆ ಒಂದು ಕೊಲೆಯನ್ನು ನಾನು ಸುಮ್ಮನೆ ಬಿಟ್ಟು ಬಿಡಕ್ಕೆ. To you it may look you just got a little angry. ನೀವು ಅನ್ಕೊಬಹುದು ಬರೀ ಕೋಪ ಮಾಡ್ಕೊಂಡೆ, But I see it as murder. ಆದ್ರೆ ನಾನು ಕೊಲೆಯಾಗಿ So it ನೋಡ್ತೀನಿ. has to be, you have to be punished. ಅದಕ್ಕೆ ಶಿಕ್ಷೆ ಸಿಗ್ಲೇಬೇಕು, You have to go to hell. ನರಕಕ್ಕೆ ಹೋಗ್ಬೇಕು. And Jesus says no, I'll go. ಆ ಸಮಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ಇಲ್ಲ ನಾನು ಹೋಗ್ತೀನಿ I'll go ಅವ್ರ to hell. ಬದಲಿಗೆ. You let him go to heaven. ಆತ ಸ್ವರ್ಗಕ್ಕೆ ಹೋಗ್ಲಿ, ಆದ್ರೆ ನಾನು ನರಕಕ್ಕೆ. I will understand that fully when he comes again. ಆತ ಹಿಂದೆ ಬಂದಾಗ, ತಿರುಗಿ ಬಂದಾಗ ಆ ಸಮಯದಲ್ಲಿ ನನಗೆ ಪೂರ್ಣವಾಗಿ ಅರ್ಥವಾಗುತ್ತೆ. I began to understand a little bit about it about 30-40 years ago. 30-40 ವರ್ಷದ ಮೊದಲು ನನಗೆ ಸ್ವಲ್ಪವಾಗಿ ಇದು ಅರ್ಥ ಆಗ್ಲಿಕ್ಕೆ ಪ್ರಾರಂಭ. I was praying one day. ಒಂದು ದಿವಸ ಪ್ರಾರ್ಥನೆ And I ಮಾಡಿ, said, Lord, what did you say? Take this cup away from me in Gethsemane. ಕರ್ತನೆ ಈ ಒಂದು ಬಟ್ಟಲನ್ನು ನನ್ನಿಂದ ತೆಗೆದು ಬಿಡುವಂತ ಪ್ರಾರ್ಥನೆ ಮಾಡ್ದಲ್ಲ ಏನು ಅದು ಅಂತ. That was this cup of being forsaken. ಆ ಒಂದು ಬಟ್ಟಲು ಅರ್ಥ, ಆ ಬಟ್ಟಲಿನ ಅರ್ಥ ಏನಂದ್ರೆ ತಂದೆಯಿಂದ ಪ್ರತ್ಯೇಕವಾಗುವಂತ. And the father could have said, okay, you don't have to die. You didn't sin. Come to heaven. ನೀನು ಪಾಪ ಮಾಡಲಿಲ್ಲ, ನೀನು ಸ್ವರ್ಗಕ್ಕೆ ಬಾ ಅಂತ ಹೇಳ್ಬೋದಾಗಿತ್ತು. But the father says to him, but Zakpunan will go to hell. ಜಾಕ್ಪೂನನ್ನು ನರಕಕ್ಕೆ ಹೋಗ್ತಾರೆ. And Jesus in Gethsemane felt like this. ಯೇಸು ಸ್ವಾಮಿ ಗೆತ್ಸೆಮನೆಯಲ್ಲಿ ಹೀಗೆ ಯೋಚನೆ ಮಾಡ್ತಾರೆ, Zakpunan will go to hell. ಜಾಕ್ಪೂನ ನರಕಕ್ಕೆ ಹೋಗ್ತಾನೆ? No, I don't want him to go to hell. ಇಲ್ಲ ಆತನು ನರಕಕ್ಕೆ ಹೋಗಬಾರದು. Okay, I will be forsaken. ನಾನು ತಿರಸ್ಕಾರಕ್ಕೆ ಒಳಗಾಗ. When I understood that, ಅದು ನನಗೆ ಅರಿವಾದಾಗ I saw it was not only the nails or the crown of thorns. ಆ ಒಂದು ಮುಳ್ಳಿನ ಕಿರೀಟವಲ್ಲ, ಮೊಳೆಗಳಲ್ಲ. I saw he was forsaken and experienced hell because he loved me. ಆತನ ತಿರಸ್ಕಾರಕ್ಕೆ ಒಳಗಾಗದನು, ನರಕ ಯಾತನೆಯನ್ನು ಅನುಭವಿಸಿದನು ನನಗಾಗಿ. I remember the first day I understood that, I wept and wept before the Lord. ನಾನು ಮೊದಲನೇ ದಿವಸ ಅದನ್ನ ಅರ್ಥ ಮಾಡ್ಕೊಂಡಾಗ ದೇವರ ಮುಂದೆ ನಾನು ಅತ್ತೇನು. I'll tell you something, when you get little revelation of how much Jesus loves you, you'll really weep. ನಿಮಗೆ ನಿಜವಾಗ್ಲೂ ಯೇಸು ಸ್ವಾಮಿ ಎಷ್ಟು ಪ್ರೀತಿಸಿದ್ದಾರೆ ಅಂತ ಗೊತ್ತಾದಾಗ ನೀವು ನಿಜವಾಗ್ಲೂ ಅಳ್ತೀರಾ. If you have never wept before the Lord thinking of his love, I'd say you're not yet close to God. ನೀವು ಆತನ ಪ್ರೀತಿಯನ್ನು ಕಂಡು ನೀವು ಅತ್ತಿಲ್ಲ ಅಂತ ಅಂದ್ರೆ ನೀವು ಇನ್ನೂ ಆ ಪ್ರೀತಿಯನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. You have to be very hard-hearted not to weep when you understand the love of God. ಆತನ ಪ್ರೀತಿಯನ್ನು ಕಂಡುಕೊಂಡು ನೀವು ಅತ್ತಿಲ್ಲ ಅಂದ್ರೆ ನೀವು ಕಠೋರ ಹೃದಯವುಳ್ಳವರು. It's really true. You don't have to produce the tears, it'll come automatically. ನೀವು ಅದನ್ನ ತಾನಾಗೆ ಬರುತ್ತೆ, ಅದನ್ನ ನೀವು ಮಾಡಬೇಕಾಗಿಲ್ಲ. When you see how much he loved you, ನೀವು ಅದನ್ನ ನೋಡಿದಾಗ ಆತನ ಎಷ್ಟೊಂದು ಪ್ರೀತಿಸಿದನು ನಿಮ್ಮನ್ನು. He doesn't frighten us, he just shows us how much he loves us. ಅದನ್ನ ನಿಮಗೆ ಭಯಕ್ಕೆ ಒಳಗಾಗೋದಿಲ್ಲ, ನೀವು ನೋಡ್ತೀರಿ ಎಷ್ಟೊಂದು God ಪ್ರೀತಿಸಿದ್ರು. doesn't frighten me at any time. ದೇವರು ನನಗೆ ಯಾವತ್ತೂ ಭಯಪಡಿಸಿಲ್ಲ. But I weep when I think of his love for me. ಆತನ ಪ್ರೀತಿಯನ್ನು ನಾನು ನೋಡಿದಾಗ ನಾನು ಅಳ್ತೀನಿ. When I think how much he has forgiven me. ಎಷ್ಟೊಂದು ನನಗೆ ಕ್ಷಮಿಸಿದ್ದಾನೆ And ಅದನ್ನು how he had to hang there only with an underwear. ಆ ಒಂದು ಒಳಗಿನ ವಸ್ತ್ರವನ್ನು ಹಾಕೊಂಡು ಹಾಗೆ ಅಲ್ಲಿ ತೂಗಾಡ್ದಿನ. And everybody laughing at him. ಆತನ ನೋಡಿ ಎಲ್ಲ forsaken by God. ದೇವರಿಂದ ತಿರಸ್ಕಾರಕ್ಕೆ ಒಳಗಾಗಿದ್ದ. The devil torturing him in his mind. ಸೈತಾನನು ಆತನ ಮನಸ್ಸಿನಲ್ಲಿ it was ಕಷ್ಟ ಕೊಡ್ತಾನೆ. all for me. ಅದು ಎಲ್ಲ ನನಗಾಗಿ. Don't say for the world, say for me. ಲೋಕಕ್ಕಾಗಿ ಅಲ್ಲ, ಅದು ನನಗಾಗಿ. Not God loved the world, God loved me. ದೇವರು ಲೋಕವನ್ನು ಪ್ರೀತಿಸಿದ್ರು ಅಲ್ಲ, ದೇವರು ನನ್ನನ್ನು ಪ್ರೀತಿಸಿದ. Then we realize it. ಆವಾಗ ನಮಗೆ ಅದು ಅರ್ಥ ಆಗುತ್ತೆ. And it is only so that we can be with him forever. ಆದರೆ ಯಾಕೆ ಅಂದ್ರೆ ಆತನ ಒಟ್ಟಿಗೆ ನಿತ್ಯತ್ವದಲ್ಲಿ ಇರಬೇಕು ಅಂತ. It says here they will see his face. ಆತನ ಮುಖವನ್ನು ನೋಡುವ. So when I see his face that day, ಆವತ್ತು ನಾನು ಆ ಮುಖದರ್ಶನ ಮಾಡಿದಾಗ I believe, ನಾನು ನಂಬುತ್ತೇನೆ, I will fall on my face. ನನ್ನ ಮುಖ ಅಡ್ಡ ಬಿದ್ದು and I'll weep and I'll weep and I'll weep for a long time. ನಾನು ಆತನ ನೋಡಿ ಅಳ್ತಾ ಇರ್ತೀನಿ. And then it says he will wipe away the tears from my eyes. ಆವಾಗ ನನ್ನ ಕಣ್ಣೀರನ್ನ ಆತನು ಒರೆಸ್ತಾನೆ. And he will embrace me. ನನ್ನನ್ನು ಅಪ್ಕೊಳ್ತಾನೆ. I believe that. ನಾನು ನಂಬ್ತೇನೆ ಅದನ್ನು. I want you to be there too. ನೀವು ಅಲ್ಲಿರಬೇಕು ಅಂತ ನಾನು ಬಯಸ್ತೇನೆ. But we got to love Jesus now for all that he did for us. ಆತನ ಮಾಡಿದ್ದಕ್ಕೆಲ್ಲ ಆತನನ್ನು ಇವತ್ತು ನಾವು ಪ್ರೀತಿಸಬೇಕಾಗಿದೆ. And
when we think of how much he was willing to suffer for us, ಆತನು ನಮಗಾಗಿ ಎಷ್ಟು ಕಷ್ಟಪಟ್ಟನು ಅನ್ನೋದು ಯೋಚನೆ ಮಾಡುವಾಗ, why did he suffer? ಯಾಕೆ ಅವನು ಕಷ್ಟಪಟ್ಟನು? Because of my sin. ನನ್ನ ಪಾಪಗಳಿಗಾಗಿ. That's why he called him my God, my God. He didn't call him Father. ಅದಕ್ಕಾಗಿ ಅವನು ತಂದೆಯೇ ತಂದೆಯೇ ನನ್ನ ತಂದೆ ಅಂತ ಕರೆದನು. He was not standing before his father then, he was standing before the judge of the universe. ಆತನು ತಂದೆಯ ಮುಂದೆ ನಿಂತುಕೊಂಡಿರಲಿಲ್ಲ, ಅವತ್ತು ಈ ಲೋಕದ ನ್ಯಾಯ ಸ್ಥಾನದ ಮುಂದೆ ನಿಂತುಕೊಂಡಿದ್ದ. The judge of the universe says, you have to be punished for Zakpunan's sin. ಆ ಒಂದು ನ್ಯಾಯ ಏನು ಹೇಳ್ತು ಅಂದರೆ, ಜಾಕ್ಪುನನ ಪಾಪಕ್ಕಾಗಿ ನೀನು ತೀರ್ಮಾನಕ್ಕೆ ಒಳಗಾಗಬೇಕು, ಶಿಕ್ಷೆಗೆ ಒಳಗಾಗಬೇಕು ಅಂತ. So that Zakpunan doesn't go to hell, you got to go to hell. ಜಾಕ್ಪುನನ್ನು ಅವ್ರು ನರಕಕ್ಕೆ ಹೋಗೋದಿಲ್ಲ, ನೀನು ನರಕಕ್ಕೆ ಹೋಗ್ಬೇಕು. So Jesus says, okay. ಯೇಸು ಸ್ವಾಮಿ ಹೇಳಿದ್ರು ಸರಿ ಅಂತ. And in 3 hours, the concentrated punishment of eternity he suffered. ನಿತ್ಯತ್ವದ ಎಲ್ಲ ಒಂದು ಶಿಕ್ಷೆಯು ಅವರ ಮೇಲೆ ಬಂತು. And then he said, it is finished. ನಂತರ ಅವರು ಇದು ಮುಗಿಯಿತು ಅಂತ ಹೇಳಿದ್ರು. The punishment is over. ಆ ಶಿಕ್ಷೆ ಮುಗಿಯಿತು. And then he looked up and he didn't call him God. He said, Father, I commend my spirit to you. ಆವಾಗ ಮೇಲೆ ನೋಡಿ, ಆವಾಗ ದೇವರೇ ಅಂತ ಕರೀಲಿಲ್ಲ, ತಂದೆಯೇ ನನ್ನ ಆತ್ಮವನ್ನು ನಿನಗೆ That's how I know this punishment is finished. ಹಾಗೆ ನನಗೆ ಗೊತ್ತಾಗುತ್ತೆ ಆ ಶಿಕ್ಷೆ ಮುಗಿದಿದೆ. The punishment started when he called him my God, my God. ಶಿಕ್ಷೆ ಯಾವಾಗ ಪ್ರಾರಂಭವಾಯಿತು? ನನ್ನ ದೇವರೇ ಅಂತ ಕರೆದಾಗ. 3 hours later when he said, Father, I'm putting my spirit in hand, I know punishment is over. 3 ಗಂಟೆಗಳ ನಂತರ ತಂದೆಯೇ ನನ್ನ ಆತ್ಮವನ್ನು ನಿನಗೆ ಒಪ್ಪಿಸ್ತೇನೆ ಅನ್ನುವಾಗ ಅದು ಶಿಕ್ಷೆ ಮುಗಿಯಿತು. That's how I know I won't get any punishment. ಹಾಗೆ ಅದರಿಂದ ನನಗೆ ಗೊತ್ತಾಗುತ್ತೆ ನನಗೆ ಶಿಕ್ಷೆ ಸಿಗೋದಿಲ್ಲ ಅಂತ. If you have a debt of 100 crores of rupees, 100 ಕೋಟಿ ರೂಪಾಯಿ ನಿಮಗೆ ಒಂದು ಸಾಲ ಇರುತ್ತೆ and ಅನ್ಕೊಳ್ಳೋಣ. somebody who loves you goes and pays your bill and gives you the receipt. ನಿಮ್ಮನ್ನ ಪ್ರೀತಿಸುವಂಥವ್ರು ಯಾರೋ ಅದನ್ನೆಲ್ಲ ಕಟ್ಟಿಬಿಟ್ಟು ಅದರ ಒಂದು ರಸೀದಿಯನ್ನು ನಿಮಗೆ ಕೊಡ್ತಾರೆ. Hey, this man loves me so much, he's paid my 100 crore debt and I'm free. ಅದನ್ನು ನೋಡಿದಾಗ ನಿಮಗೆ ಅನಿಸುತ್ತೆ, ಈತ ನನ್ನನ್ನು ಬಹಳವಾಗಿ ಪ್ರೀತಿಸಿದ್ದಾನೆ, ನನ್ನ 100 ಕೋಟಿ ರೂಪಾಯಿನ ಅವನು ಕಟ್ಟಿದ್ದಾನೆ ಅಂತ ನಿಮ್ಗೆ ಗೊತ್ತಾಗುತ್ತೆ. I don't have to go to jail now. ನಾನು ಇವಾಗ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಇಲ್ಲ. How grateful you'll be to the man. ಆ ವ್ಯಕ್ತಿಗೆ ನೀವು ಎಷ್ಟೊಂದು ಕೃತಜ್ಞರಾಗಿರ್ತೀರಿ. You won't just say one thank you and forget it. ನೀವು ಬರೀ ಒಂದು ಕೃತಜ್ಞತೆ ಅಂತ ಹೇಳಿ ಸುಮ್ಮನೆ ಇರೋದಿಲ್ಲ. Whenever you get a chance, you'll go and thank him and say, I'll do anything for you. ನೀವು ಯಾವಾಗ ಸಮಯ ಸಿಗುತ್ತೆ ಅವಾಗೆಲ್ಲ ಆತನಿಗೆ ಕೃತಜ್ಞರಾಗಿರ್ತೀರಾ, ಮತ್ತೆ ಏನು ಬೇಕಾದರೂ ಮಾಡಲಿಕ್ಕೆ ತಯಾರಿರ್ತೀರಾ. That's why I serve the Lord. ಅದಕ್ಕಾಗಿ ನಾನು ಕರ್ತನ ಸೇವೆ ಮಾಡ್ತೀನಿ. That's why I've served the Lord for 60 years now. 60 ವರ್ಷಗಳ ಕಾಲ ಕರ್ತನ ಸೇವೆ ಅದಕ್ಕಾಗಿ ಮಾಡ್ತೀನಿ. That's why I said I'll never live for myself. ನನಗಾಗಿ ನಾನು ಯಾವತ್ತೂ ಜೀವಿಸೋದಿಲ್ಲ ಅಂತ ಹೇಳ್ತೀನಿ. I'll live for one who died for me. ನನಗಾಗಿ ಸತ್ತು ಎದ್ದ ಆತನಿಗಾಗಿ ಜೀವಿಸ್ತೀನಿ. That's the only reason why I say, Lord, please give me some more years of health so that I can serve you some more. ಅದಕ್ಕಾಗಿ ನಾನು ಇನ್ನೂ ಕೆಲವು ವರ್ಷಗಳು ನನಗೆ ಆರೋಗ್ಯ ಕೊಡು ಸ್ವಾಮಿ, ಇನ್ನೂ ಹೆಚ್ಚಾಗಿ ನಿನ್ನ ಸೇವೆ ಮಾಡ್ತೀನಿ ಅಂತ ಹೇಳ್ತೀನಿ. Because I owe you so much for what you paid for me. ನೀನು ಕೊಟ್ಟಂತದಕ್ಕೆ ಎಷ್ಟೊಂದು ನಾನು ಸಾಲಗಾರನಾಗಿದ್ದೇನೆ ಅಂತ ಹೇಳ್ತೀನಿ. So when you feel like that, ನೀವು ಆ ಥರ ಅನ್ಕೊಂಡಾಗ, realize how much he loved you, ನೀವು ಎಷ್ಟೊಂದು ಪ್ರೀತಿಸಿದ್ದಾನೆ ಅಂತ ತಿಳ್ಕೊಂಡಾಗ, you will never ever feel I have done enough. ನೀವು ಯಾವತ್ತೂ ನಾನು ಹೆಚ್ಚು ಮಾಡಿದ್ದೀನಿ ಅಂತ ಅಂದ್ಕೊಳ್ಳೋದೇ ಇಲ್ಲ. I don't feel like that. ನಾನು ಯಾವತ್ತೂ ಆಗ ಅನ್ಕೊಳ್ಳೋದು. Say, oh brother Zach, you served the Lord for so long. ನೀವು ಹೇಳ್ಬೋದು, ಸಹೋದರ ಜಾಕ್ ಬಹಳ ವರ್ಷ ಸೇವೆಗಳು ಮಾಡಿದ್ದೀರಿ. You count in terms of years. ನೀವು ವರ್ಷಗಳನ್ನ ಲೆಕ್ಕ ಮಾಡ್ತೀರಾ. I count in terms of the love Jesus had for me. ಕ್ರಿಸ್ತನ ಪ್ರೀತಿ ನನ್ನ ಮೇಲೆ ಇತ್ತು ಎಷ್ಟಿದೆಯೋ ಅದನ್ನ ತೂಕ ಮಾಡ್ತೀನಿ. It's like an ocean. ಅದು ಒಂದು ಸಮುದ್ರದಂತೆ. And what I've given back is 1 or 2 drops. ನಾನು ಕೊಟ್ಟಿರೋದು 1-2 ತೊಟ್ಟು ಮಾತ್ರ. I say, Lord, I'm willing to suffer anything for your name's sake. ನಿನ್ನ ಹೆಸರಿಗಾಗಿ ನಾನು ಏನಾದರೂ ಅನುಭವಿಸಕ್ಕೆ ತಯಾರಿದ್ದೀನಿ. I never want to let you down by anything I do. ನಾನು ಏನೇ ಮಾಡೋದ್ರ ಮುಖಾಂತರ ನಿನಗೆ ಅವಮಾನವನ್ನು ಮಾಡೋದಿಲ್ಲ. I don't want the devil to come and get any place in my heart. My heart is completely for you. ನನ್ನ ಹೃದಯ ಪೂರ್ಣವಾಗಿ ನಿನ್ನದು. ಸೈತಾನನ ಯಾವುದೇ ರೀತಿಯಲ್ಲಿ ನನ್ನಲ್ಲಿ ಬಂದರೂ ಅವಕಾಶ ಕೊಡೋದಿಲ್ಲ.